ಸೆಪ್ಟೆಂಬರ್ 13ರಂದು ಲೋಕ ಅದಾಲತ್ ದೇಶಾದ್ಯಂತ ವಿನಾಯಿತಿ ಅಥವಾ ಕಡಿತವನ್ನು ಪಡೆಯಬಹುದಾದ ಸಂಚಾರ ಚಲನ್ಗಳ ಪ್ರಕಾರಗಳನ್ನು ಪರಿಶೀಲಿಸಿ ಲೋಕ್ ಅದಾಲತ್ ಟ್ರಾಫಿಕ್ ಚಲನ್ 2025 ಸೆಪ್ಟೆಂಬರ್ 13 2025ಕ್ಕೆ ನಿಮ್ಮ ಕ್ಯಾಲೆಂಡರ್ ಅನ್ನು ಗುರುತಿಸಿ. ಮುಂದಿನ ರಾಷ್ಟ್ರೀಯ ಲೋಕ್ ಅದಾಲತ್ ಬಾಕಿಯಿರುವ ಟ್ರಾಫಿಕ್ ಚಲನ್ಗಳನ್ನು ಪರಿಹರಿಸಲು ಅವಕಾಶವನ್ನು ನೀಡುತ್ತದೆ. ಸಣ್ಣಪುಟ್ಟ ಉಲ್ಲಂಘನೆಗಳಿಗೆ ವಿನಾಯಿತಿ ಅಥವಾ ಕಡಿತ ಸಿಗಬಹುದು. ಗಂಭೀರ ಅಪರಾಧಗಳಿಗೆ ಅರ್ಹತೆ ಇಲ್ಲ. ಭಾಗವಹಿಸಲು ಆನ್ಲೈನ್ನಲ್ಲಿ ನೋಂದಾಯಿಸಿ. ನಿಮ್ಮ ಟೋಕನ್ ಮತ್ತು ಅಪಾಯಿಂಟ್ಮೆಂಟ್ ಪತ್ರವನ್ನು ಪಡೆಯಿರಿ. ಲೋಕ್ ಅದಾಲತ್ ಕುಟುಂಬ ವಿವಾದಗಳು ಮತ್ತು ಆಸ್ತಿ ವಿಷಯಗಳನ್ನು ಸಹ ನಿರ್ವಹಿಸುತ್ತದೆ. ಮುಂದಿನ ರಾಷ್ಟ್ರೀಯ ಲೋಕ ಅದಾಲತ್ ಸೆಪ್ಟೆಂಬರ್ 13, 2025ರಂದು ನಡೆಯಲಿದ್ದು, ಅಲ್ಲಿ ಬಾಕಿಯಿರುವ ಸಂಚಾರ ಚಲನ್ಗಳನ್ನು ಮನ್ನಾ ಮಾಡಬಹುದು ಅಥವಾ ಕಡಿಮೆ ಮಾಡಬಹುದು. ಲೋಕ ಅದಾಲತ್ ಸಣ್ಣ ಮತ್ತು ದೊಡ್ಡ ಚಲನ್ಗಳನ್ನು ಕಡಿಮೆ ವೆಚ್ಚದಲ್ಲಿ ಇತ್ಯರ್ಥಪಡಿಸಲು ಅಥವಾ ಅವುಗಳನ್ನು ರದ್ದುಗೊಳಿಸಲು ಅವಕಾಶವನ್ನು ಒದಗಿಸುತ್ತದೆ. ಆದಾಗ್ಯೂ, ಕೆಲವು ಗಂಭೀರ ಸಂಚಾರ ಉಲ್ಲಂಘನೆಗಳನ್ನು ಪರಿಗಣಿಸಲಾಗುವುದಿಲ್ಲ. ಲೋಕ ಅದಾಲತ್ 2025 ಸಂಚಾರ ಚಲನ್ಗಳು ಮನ್ನಾಕ್ಕೆ ಅರ್ಹವಾಗಿರುವವು. ಸಣ್ಣಪುಟ್ಟ ಉಲ್ಲಂಘನೆಗಳಿಗೆ ಸಂಬಂಧಿಸಿದ ಚಲನ್ಗಳನ್ನು ಮನ್ನಾ ಮಾಡಲಾಗುತ್ತದೆ ಅಥವಾ ಕಡಿಮೆ ಮಾಡಲಾಗುತ್ತದೆ. ಇವುಗಳಲ್ಲಿ ಇವು ಸೇರಿವೆ: ಸೀಟ್ ಬೆಲ್ಟ್ ಇಲ್ಲದೆ ವಾಹನ ಚಲಾಯಿಸುವುದು, ಹೆಲ್ಮೆಟ್ ಇಲ್ಲದೆ ಸವಾರಿ, ಕೆಂಪು ದೀಪ ಹಾರುತ್ತಿದೆ, ತಪ್ಪಾಗಿ ನೀಡಲಾದ ಚಲನ್, ಅತಿ ವೇಗದ ಚಾಲನೆ, ಪಿಯುಸಿ ಪ್ರಮಾಣಪತ್ರ ಇಲ್ಲದಿರುವುದು, ತಪ್ಪಾದ ಪಾರ್ಕಿಂಗ್, ಪರವಾನಗಿ ಇಲ್ಲದೆ ವಾಹನ ಚಲಾಯಿಸುವುದು, ವಾಹನ ಫಿಟ್ನೆಸ್ ಪ್ರಮಾಣಪತ್ರವಿಲ್ಲ, ತಪ್ಪು ಹಾದಿಯಲ್ಲಿ ಚಾಲನೆ, ಸಂಚಾರ ಚಿಹ್ನೆಗಳನ್ನು ನಿರ್ಲಕ್ಷಿಸುವುದು, ನಂಬರ್ ಪ್ಲೇಟ್ ಇಲ್ಲದೆ ವಾಹನ ಚಲಾಯಿಸುವುದು. ಚಲನ್ಗಳು ಮನ್ನಾಕ್ಕೆ ಅರ್ಹವಲ್ಲ. ಗಂಭೀರ ಉಲ್ಲಂಘನೆಗಳನ್ನು ಒಳಗೊಂಡ ಪ್ರಕರಣಗಳನ್ನು ಲೋಕ ಅದಾಲತ್ ವಿಚಾರಣೆ ನಡೆಸುವುದಿಲ್ಲ. ಅವುಗಳೆಂದರೆ: ಕುಡಿದು ವಾಹನ ಚಲಾಯಿಸುವುದು, ಹಿಟ್ ಅಂಡ್ ರನ್ ಪ್ರಕರಣಗಳು, ನಿರ್ಲಕ್ಷ್ಯದ ಚಾಲನೆಯಿಂದ ಸಾವು ಸಂಭವಿಸಿದೆ, ಅಪ್ರಾಪ್ತ ವಯಸ್ಕರು ವಾಹನ ಚಲಾಯಿಸುವುದು, ಅನಧಿಕೃತ ರೇಸಿಂಗ್ ಅಥವಾ ವೇಗ ಪ್ರಯೋಗಗಳು, ಅಪರಾಧ ಚಟುವಟಿಕೆಗಳಲ್ಲಿ ಬಳಸುವ ವಾಹನಗಳು, ನ್ಯಾಯಾಲಯದಲ್ಲಿ ಬಾಕಿಯಿರುವ ಸಂಚಾರ ಚಲನ್ಗಳು, ಇತರ ರಾಜ್ಯಗಳಲ್ಲಿ ನೀಡಲಾದ ಚಲನ್ಗಳು. ಲೋಕ ಅದಾಲತ್ ಟೋಕನ್ ಹಾಜರಾಗುವ ಮೊದಲು ಕಡ್ಡಾಯ ನೋಂದಣಿ. ಭಾಗವಹಿಸಲು ಜನರು ಮೊದಲು ಆನ್ಲೈನ್ ನೋಂದಣಿಯನ್ನು ಪೂರ್ಣಗೊಳಿಸಬೇಕು. ಅರ್ಜಿ ಸಲ್ಲಿಸಿದ ನಂತರ ಟೋಕನ್ ಸಂಖ್ಯೆ ಮತ್ತು ನೇಮಕಾತಿ ಪತ್ರವನ್ನು ನೀಡಲಾಗುತ್ತದೆ. ಇದು ಹಾಜರಾಗಲು ದಿನಾಂಕ ಮತ್ತು ಸಮಯವನ್ನು ಒಳಗೊಂಡಿರುತ್ತದೆ. ವಿಚಾರಣೆಯ ದಿನದಂದು ವ್ಯಕ್ತಿಗಳು ನೇಮಕಾತಿ ಪತ್ರ, ಟೋಕನ್ ಮತ್ತು ಅಗತ್ಯ ದಾಖಲೆಗಳನ್ನು ಹೊಂದಿರಬೇಕು. ನಿಗದಿಪಡಿಸಿದ ಸಮಯಕ್ಕಿಂತ ಕನಿಷ್ಠ 1 ಗಂಟೆ ಮೊದಲು ತಲುಪಲು ಅಧಿಕಾರಿಗಳು ಸಲಹೆ ನೀಡುತ್ತಾರೆ. ಲೋಕ ಅದಾಲತ್ 2025 ಇತ್ಯರ್ಥಪಡಿಸಬಹುದಾದ ಇತರ ವಿವಾದಗಳು. ಟ್ರಾಫಿಕ್ ಚಲನ್ಗಳ ಜೊತೆಗೆ ಲೋಕ ಅದಾಲತ್ ಕೌಟುಂಬಿಕ ವಿವಾದಗಳು, ಆಸ್ತಿ ವಿಷಯಗಳು ಮತ್ತು ಬಾಕಿಯಿರುವ ಇತರ ಸಣ್ಣ ನ್ಯಾಯಾಲಯದ ಪ್ರಕರಣಗಳಂತಹ ಸಿವಿಲ್ ಪ್ರಕರಣಗಳನ್ನು ಸಹ ವಿಚಾರಣೆ ನಡೆಸುತ್ತದೆ. ನ್ಯಾಯಾಧೀಶರು ಎರಡೂ ಪಕ್ಷಗಳ ವಾದಗಳನ್ನು ಆಲಿಸಿ ಆದೇಶ ಹೊರಡಿಸಿದ ನಂತರ ಪ್ರಕರಣವನ್ನು ಮುಕ್ತಾಯಗೊಳಿಸುತ್ತಾರೆ. ಲೋಕ ಅದಾಲತ್ಗಳನ್ನು ಕಾನೂನು ಸೇವೆಗಳ ಪ್ರಾಧಿಕಾರಗಳ ಕಾಯ್ದೆ 1987ರ ಅಡಿಯಲ್ಲಿ ನಡೆಸಲಾಗುತ್ತದೆ. ಲೋಕ ಅದಾಲತ್ 2025 ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವುದು ಹೇಗೆ? ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರದ NALSA ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ, ಲೋಕ ಅದಾಲತ್ಗೆ ಆನ್ಲೈನ್ ಅರ್ಜಿ ಸಲ್ಲಿಸಲು ಆಯ್ಕೆಯನ್ನು ಆರಿಸಿ, ಫಾರ್ಮ್ ಅನ್ನು ಭರ್ತಿ ಮಾಡಿ ಮತ್ತು ಅಗತ್ಯವಿರುವ ದಾಖಲೆಗಳನ್ನು ಅಪ್ಲೋಡ್ ಮಾಡಿ. ಇಮೇಲ್ ಅಥವಾ ಫೋನ್ ಮೂಲಕ ಟೋಕನ್ ಸಂಖ್ಯೆಯನ್ನು ಸ್ವೀಕರಿಸಲು ಫಾರ್ಮ್ ಅನ್ನು ಸಲ್ಲಿಸಿ. ವಿಚಾರಣೆಯ ದಿನದಂದು ಟೋಕನ್ ಸಂಖ್ಯೆಯ ಪ್ರಕಾರ ಪ್ರಕರಣಗಳನ್ನು ಕರೆಯಲಾಗುವುದು. ಪ್ರಕರಣವು ಸಂಚಾರ ದಂಡಕ್ಕೆ ಸಂಬಂಧಿಸಿದ್ದರೆ, ಅರ್ಜಿದಾರರು ಮೂಲ ವಾಹನ ದಾಖಲೆಗಳು ಮತ್ತು ಚಲನ್ ವಿವರಗಳು ಸೇರಿದಂತೆ ಎಲ್ಲಾ ಸಂಬಂಧಿತ ದಾಖಲೆಗಳನ್ನು ಹೊಂದಿರುವುದನ್ನು ಖಚಿತಪಡಿಸಿಕೊಳ್ಳಬೇಕು.